ಕಿರುತೆರೆಯ ಟಾಪ್ ಮೋಸ್ಟ್ ವಾಚಿಂಗ್ ಸೀರಿಯಲ್ಗಳಲ್ಲಿ ಝೀ ವಾಹಿನಿಯ ಅಮೃತ ಧಾರೆ ಕೂಡ ಒಂದು. ಅಮೃತ ಧಾರೆ ಧಾರಾವಾಹಿಯ ಕತೆ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಬರುತ್ತಿರುವ TRP ಅದಕ್ಕೆ ಸಾಕ್ಷಿ. ಆದರೆ ಈ ಮಧ್ಯೆ ಅಮೃತಧಾರೆ ಸೀರಿಯಲ್ನಿಂದ ಒಬ್ಬರಾದ ಮೇಲೆ ಒಬ್ಬರು ಕಲಾವಿದರು ಆಚೆ ಬರುತ್ತಿದ್ದಾರೆ. ಈ ಹಿಂದೆ ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಿಮಾ, ಜೀವನ ಹಾಗೂ ಮಲ್ಲಿ ಪಾತ್ರಧಾರಿಗಳು ಆಚೆ ಬಂದಿದ್ರು. ಇದೀಗ ಮತ್ತೊಬ್ಬ ಪಾತ್ರಧಾರಿ ಆಚೆ ಬಂದ್ರ ಅನ್ನುವ ಅನುಮಾನ ಮೂಡಿದೆ. ಸದಾ ಗೌತಮ್ ಎರಡನೇ ತಾಯಿ ಶಕುಂತಲಾ ಜೊತೆಗೆ ಇರುತ್ತಿದ್ದ ಅಶ್ವಿನಿ ಪಾತ್ರಧಾರಿ ಈಚೆ ಬಂದು ಬಿಟ್ರಾ ಅಂತ ವೀಕ್ಷಕರಲ್ಲಿ ಅನುಮಾನ ಮೂಡಿದೆ. ಸಾಕಷ್ಟು ದಿನಗಳಿಂದ ಗೌತಮ್ ಮನೆಯಲ್ಲಿ ಅಶ್ವಿನಿ ಪಾತ್ರ ಪ್ರಸಾರವಾಗಿಲ್ಲ. ಅಶ್ವಿನಿ ತಂಗಿ ಮಹಿಮಾ ಗೃಹ ಪ್ರವೇಶದ ಸಂದರ್ಭದಲ್ಲೂ ಅಶ್ವಿನಿ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಅಶ್ವಿನಿ ಪಾತ್ರಕ್ಕೆ ಜೀವ ತುಂಬುತ್ತಿದ್ದ ನಟಿ ಚಂದನಾ ಅಮೃತಧಾರೆ ಪ್ರಾಜೆಕ್ಟ್ ಬಿಟ್ರಾ ಅನ್ನುವ ಸುದ್ದಿಗಳು ಹರಿದಾಡುತ್ತಿದೆ. ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಚಂದನಾ ಅವರ ಕಡೆಯಿಂದಾಗಲಿ ಅಥವಾ ವಾಹಿನಿ ಕಡೆಯಿಂದಾಗಲಿ ಬಂದಿಲ್ಲ. ಸದ್ಯ ಕನ್ನಡದ ಅಂತರಪಟ ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗಿದ್ದ ನಟಿ ಚಂದನಾ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಹಿಂದೆ ಕನ್ನಡತಿ ಅಂತರಪಟ ಧಾರಾವಾಹಿಯಲ್ಲಿ ಕೂಡ ಇದೇ ಚಂದನಾ ಚೆಂದವಾಗಿ ಕಾಣಿಸಿಕೊಂಡಿದ್ದರು. ಕಿರುತೆರೆಯ ಟಾಪ್ ಮೋಸ್ಟ್ ವಾಚಿಂಗ್ ಸೀರಿಯಲ್ಗಳಲ್ಲಿ ಝೀ ವಾಹಿನಿಯ ಅಮೃತ ಧಾರೆ ಕೂಡ ಒಂದು. ಅಮೃತ ಧಾರೆ ಧಾರಾವಾಹಿಯ ಕತೆ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಬರುತ್ತಿರುವ TRP ಅದಕ್ಕೆ ಸಾಕ್ಷಿ. ಆದರೆ ಈ ಮಧ್ಯೆ ಅಮೃತಧಾರೆ ಸೀರಿಯಲ್ನಿಂದ ಒಬ್ಬರಾದ ಮೇಲೆ ಒಬ್ಬರು ಕಲಾವಿದರು ಆಚೆ ಬರುತ್ತಿದ್ದಾರೆ. ಈ ಹಿಂದೆ ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಿಮಾ, ಜೀವನ ಹಾಗೂ ಮಲ್ಲಿ ಪಾತ್ರಧಾರಿಗಳು ಆಚೆ ಬಂದಿದ್ರು. ಇದೀಗ ಮತ್ತೊಬ್ಬ ಪಾತ್ರಧಾರಿ ಆಚೆ ಬಂದ್ರ ಅನ್ನುವ ಅನುಮಾನ ಮೂಡಿದೆ. ಸದಾ ಗೌತಮ್ ಎರಡನೇ ತಾಯಿ ಶಕುಂತಲಾ ಜೊತೆಗೆ ಇರುತ್ತಿದ್ದ ಅಶ್ವಿನಿ ಪಾತ್ರಧಾರಿ ಈಚೆ ಬಂದು ಬಿಟ್ರಾ ಅಂತ ವೀಕ್ಷಕರಲ್ಲಿ ಅನುಮಾನ ಮೂಡಿದೆ. ಸಾಕಷ್ಟು ದಿನಗಳಿಂದ ಗೌತಮ್ ಮನೆಯಲ್ಲಿ ಅಶ್ವಿನಿ ಪಾತ್ರ ಪ್ರಸಾರವಾಗಿಲ್ಲ. ಅಶ್ವಿನಿ ತಂಗಿ ಮಹಿಮಾ ಗೃಹ ಪ್ರವೇಶದ ಸಂದರ್ಭದಲ್ಲೂ ಅಶ್ವಿನಿ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಅಶ್ವಿನಿ ಪಾತ್ರಕ್ಕೆ ಜೀವ ತುಂಬುತ್ತಿದ್ದ ನಟಿ ಚಂದನಾ ಅಮೃತಧಾರೆ ಪ್ರಾಜೆಕ್ಟ್ ಬಿಟ್ರಾ ಅನ್ನುವ ಸುದ್ದಿಗಳು ಹರಿದಾಡುತ್ತಿದೆ. ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಚಂದನಾ ಅವರ ಕಡೆಯಿಂದಾಗಲಿ ಅಥವಾ ವಾಹಿನಿ ಕಡೆಯಿಂದಾಗಲಿ ಬಂದಿಲ್ಲ. ಸದ್ಯ ಕನ್ನಡದ ಅಂತರಪಟ ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗಿದ್ದ ನಟಿ ಚಂದನಾ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಹಿಂದೆ ಕನ್ನಡತಿ ಅಂತರಪಟ ಧಾರಾವಾಹಿಯಲ್ಲಿ ಕೂಡ ಇದೇ ಚಂದನಾ ಚೆಂದವಾಗಿ ಕಾಣಿಸಿಕೊಂಡಿದ್ದರು. ಕಿರುತೆರೆಯ ಟಾಪ್ ಮೋಸ್ಟ್ ವಾಚಿಂಗ್ ಸೀರಿಯಲ್ಗಳಲ್ಲಿ ಝೀ ವಾಹಿನಿಯ ಅಮೃತ ಧಾರೆ ಕೂಡ ಒಂದು. ಅಮೃತಧಾರೆ ಧಾರಾವಾಹಿಯ ಕತೆ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಬರುತ್ತಿರುವ TRP ಅದಕ್ಕೆ ಸಾಕ್ಷಿ. ಆದರೆ ಈ ಮಧ್ಯೆ ಅಮೃತಧಾರೆ ಸೀರಿಯಲ್ನಿಂದ ಒಬ್ಬರಾದ ಮೇಲೆ ಒಬ್ಬರು ಕಲಾವಿದರು ಆಚೆ ಬರುತ್ತಿದ್ದಾರೆ. ಈ ಹಿಂದೆ ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಿಮಾ, ಜೀವನ ಹಾಗೂ ಮಲ್ಲಿ ಪಾತ್ರಧಾರಿಗಳು ಆಚೆ ಬಂದಿದ್ರು. ಇದೀಗ ಮತ್ತೊಬ್ಬ ಪಾತ್ರಧಾರಿ ಆಚೆ ಬಂದ್ರ ಅನ್ನುವ ಅನುಮಾನ ಮೂಡಿದೆ. ಸದಾ ಗೌತಮ್ ಎರಡನೇ ತಾಯಿ ಶಕುಂತಲಾ ಜೊತೆಗೆ ಇರುತ್ತಿದ್ದ ಅಶ್ವಿನಿ ಪಾತ್ರಧಾರಿ ಈಚೆ ಬಂದು ಬಿಟ್ರಾ ಅಂತ ವೀಕ್ಷಕರಲ್ಲಿ ಅನುಮಾನ ಮೂಡಿದೆ. ಸಾಕಷ್ಟು ದಿನಗಳಿಂದ ಗೌತಮ್ ಮನೆಯಲ್ಲಿ ಅಶ್ವಿನಿ ಪಾತ್ರ ಪ್ರಸಾರವಾಗಿಲ್ಲ. ಅಶ್ವಿನಿ ತಂಗಿ ಮಹಿಮಾ ಗೃಹ ಪ್ರವೇಶದ ಸಂದರ್ಭದಲ್ಲೂ ಅಶ್ವಿನಿ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಅಶ್ವಿನಿ ಪಾತ್ರಕ್ಕೆ ಜೀವ ತುಂಬುತ್ತಿದ್ದ ನಟಿ ಚಂದನಾ ಅಮೃತಧಾರೆ ಪ್ರಾಜೆಕ್ಟ್ ಬಿಟ್ರಾ ಅನ್ನುವ ಸುದ್ದಿಗಳು ಹರಿದಾಡುತ್ತಿದೆ. ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಚಂದನಾ ಅವರ ಕಡೆಯಿಂದಾಗಲಿ ಅಥವಾ ವಾಹಿನಿ ಕಡೆಯಿಂದಾಗಲಿ ಬಂದಿಲ್ಲ. ಸದ್ಯ ಕನ್ನಡದ ಅಂತರಪಟ ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗಿದ್ದ ನಟಿ ಚಂದನಾ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಹಿಂದೆ ಕನ್ನಡತಿ ಅಂತರಪಟ ಧಾರಾವಾಹಿಯಲ್ಲಿ ಕೂಡ ಇದೇ ಚಂದನಾ ಚೆಂದವಾಗಿ ಕಾಣಿಸಿಕೊಂಡಿದ್ದರು.